ಜೈ ಜಿನೇಂದ್ರ. ದಶಲಕ್ಷಣ ಪರ್ವದ 6ನೇ ದಿನವಾದ ಇಂದು ಉತ್ತಮ ಸಂಯಮ ಧರ್ಮ ಅಥವಾ ಸಂಯಮ ಧರ್ಮ. ಈ ದಶಲಕ್ಷಣ ಪರ್ವ ಅನ್ನೋದು ಹೇಗಿದೆ ಅಂದರೆ, ಒಂದೊಂದು ಸ್ಟೆಪ್ ಬೈ ಸ್ಟೆಪ್ಪಲ್ಲಿ ನೀವು ಆತ್ಮಶುದ್ಧಿ ಹೇಗೆ ಮಾಡ್ಕೋಬೇಕು, ನಮ್ಮ ಆತ್ಮನನ್ನು ಪರಮಾತ್ಮ ಆಗುವಂತಹ ಪ್ರೋಸೆಸ್ ಇದೆಯಲ್ಲ, ಅದು ಹೇಗಾಗುತ್ತೆ, ಯಾವ್ದ್ಯಾವುದನ್ನು ನಾವು ತ್ಯಾಗ ಮಾಡ್ಕೊಂಡು ಹೋಗಿ ಅಂತಿಮವಾಗಿ ಬ್ರಹ್ಮಚರ್ಯವನ್ನು ಅಥವಾ ಆ ಧರ್ಮವನ್ನು ಪಾಲಿಸಬೇಕು, ಅದು ತುಂಬ ಚೆನ್ನಾಗಿ ವರ್ಣಿಸಿದ್ದಾರೆ ಅಥವಾ ನಮಗೆ ನೀಡಿದ್ದಾರೆ ಅಂತ ಅನ್ಬೋದು. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಬದಲು 4 ಧರ್ಮ: ಉತ್ತಮ ಕ್ಷಮ, ಉತ್ತಮ ಮಾರ್ಧವ, ಉತ್ತಮ ಆರ್ಜವ, ಉತ್ತಮ ಶೌಚ ಧರ್ಮ. 4 ಧರ್ಮದಿಂದ ಕಷಾಯವನ್ನು ಹೇಗೆ ಗೆಲ್ಲಬೇಕೆಂದು ತಿಳ್ಕೊಂಡಾಯ್ತು. ಅವಾಗ ನೀವು ಕರ್ಮವನ್ನು ನಿರ್ಜರೆ ಮಾಡಾಗಿದೆ. ಬಂದಿದ್ದು ಉತ್ತಮ ಸತ್ಯ. ಈಗಿರೋದು ಉತ್ತಮ ಸಂಯಮ. ಸಂಯಮ ಅಂದರೆ ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆಯೇ ಇಂದ್ರಿಯವನ್ನು ನಿಯಂತ್ರಿಸಿಕೊಳ್ಳುವುದು. ಈ ಸಂಯಮ ಧರ್ಮದ ಬಗ್ಗೆ ಒಂದು ಸುಲಭವಾದ ದೈನಂದಿನ ನಮ್ಮ ಜೀವನದಲ್ಲಿ ಆಗುವಂತಹ ಒಂದು ಚಿಕ್ಕ ಕಾರ್ಯದ ಬಗ್ಗೆ ಹೇಳಿ ನಿಮಗೆ ಉದಾಹರಣೆ ಕೊಡ್ತೀನಿ. ಈಗ ನಾವೆಲ್ಲರೂ ದಿನಾಗಲೂ ಜಪ ಮಾಡ್ತೀವಿ. ಮನೆಯಲ್ಲಿರುವ ದಿನ ಮಂದಿರದ ಮುಂದೆ ಶುರುವಾದಾಗ ತುಂಬ ಭಕ್ತಿಯಿಂದ ಮಾಡ್ತೀವಿ. ಹೋಗ್ತಾ 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 ನಮ್ಮ ಮನಸ್ಸು ಎಂಥ ಚಂಚಲ ಅಂತ ನಿಮಗೆಲ್ಲ ಗೊತ್ತು. ಪಂಚೇಂದ್ರಿಯಗಳು ತುಂಬ ಚಂಚಲ ಮನಸ್ಸಿಗಿಂತ. ಅವಾಗ ಏನಾಗ್ಬಿಡುತ್ತೆ, ಜಪ ಮಾಡ್ತಾ ಮಾಡ್ತಾ ನಮ್ಮ ಕಾನ್ಸಂಟ್ರೇಷನು ಟಿ ವಿ ಇದ್ದರೆ ಟಿ ವಿ ಸೌಂಡ್ ಬರ್ತಾ ಇದ್ರೆ ಅಲ್ಲಿಗೆ ಹೋಗುತ್ತೆ, ಏನು ಬರ್ತಾ ಇದೆ ಹಾಡು ಅಂತ. ಇಷ್ಟು ನಾವು ಆಫೀಸ್ಗೆ ಹೋಗ್ಬೇಕಂದ್ರೆ ಆಫೀಸಲ್ಲಿ ಏನು ಮಾಡಲಿ ಅನ್ನೋದ್ರ ಬಗ್ಗೆ ಯೋಚನೆ ಬರುತ್ತೆ. ಸೊ ಇದೆಲ್ಲ ಯಾಕಾಗುತ್ತೆ ಅಂದರೆ, ನಮಗೆ ನಮ್ಮ ಇಂದ್ರಿಯಗಳ ಮೇಲೆ ಸಂಯಮ ಇರುವುದಿಲ್ಲ. ದಶಧರ್ಮದಲ್ಲಿ ಉತ್ತಮ ಸಂಯಮ ಧರ್ಮ ಅನ್ನೋದು ಒಂದು ಮುಖ್ಯವಾಗಿರುವಂಥ ಧರ್ಮ. ಯಾವುದೇ ಕಾರ್ಯದಲ್ಲೂ ನಾವು ಸಂಯಮ ಧರ್ಮವನ್ನು ಪಾಲಿಸೋದಿಲ್ವೋ ಮತ್ತೆ ನಾವು ಹಿಂದೆ ಬಿದ್ದೋಗ್ತೀವಿ. ಮತ್ತೆ ಎಲ್ಲ ಕಷಾಯಗಳನ್ನು ಮಾಡಿ ಮತ್ತೆ ಕರ್ಮ ಬಂಧನ ಮಾಡ್ಕೋತೀವಿ. ಅದಕ್ಕೆ ಉತ್ತಮ ಸಂಯಮ ಧರ್ಮ ಅನ್ನೋದು ತುಂಬ ಮುಖ್ಯ. ಹೀಗೆ ಕರ್ಮವನ್ನು ನಾಶ ಮಾಡಿ ಸಂಯಮ ಧರ್ಮವನ್ನು ಅಳವಡಿಸಿಕೊಂಡು ಮೋಕ್ಷ ಮಾರ್ಗದ ಕಡೆ ನಡೆಯೋಣ, ಆತ್ಮಶುದ್ಧಿಯ ಕಡೆ ನಡೆಯೋಣ. ಧನ್ಯವಾದಗಳು. ಜೈ ಜಿನೇಂದ್ರ.